ಖಂಡಿತವಾಗ್ಲೂ ಇಲ್ಲ ಮೇಡಮ್, ನಮಗೆ ನೀರಿಲ್ಲ, ಇನ್ನು ಅವ್ರಿಗೆ ಎಲ್ಲಿ ಬಿಡ್ತಾರೆ. ಸರ್ ಕನ್ನಡದವರು ಹೃದಯ ತುಂಬಾ ಚೆನ್ನಾಗಿದೆ, ವಿಶಾಲ ಮನಸ್ಸಿನವರು ಅಂತ ಹೇಳ್ತಾರೆ. ಹೌದು, ಬಿಡೋಣ ಬಿಡಿ ಸರ್. ಬಿಟ್ಬಿಡೋಣ ಮೇಡಮ್, ನಮ್ಗೆ ಎಲ್ಲಿಂದ ನೀರು ತರಿಸ್ಕೊಡ್ತೀರಾ? ಇಟ್ಸ್ ಆಲ್ ಪೊಲಿಟಿಕಲ್ ಗೇಮ್ ಮೇಡಮ್, ಅದು ಏನೂ ಮಾಡೋಕ್ಕಾಗೋದಿಲ್ಲ. ಒಟ್ಟೇನ ವಿಜಯ್ ಬರ್ತಾ ಇದಾರೆ, ನೋಡಬೇಕು. ಹೋಪ್ಫುಲಿ ಹಿ ಮೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸಿನಾರಿಯೋ ಇನ್ ಕರ್ನಾಟಕ. ಅಲ್ಲ ಸರ್, ಅವ್ರಿಗೆ ಒಂದು ಐಡಿಯಾ ಇರಬೇಕಲ್ಲ, ಎರಡೂ ರಾಜ್ಯನ ನೋಡ್ಬಿಟ್ಟು. ಮೇಡಮ್, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಟ್ ಇಸ್ ಆ್ಯಕ್ಚುಲಿ ಅನ್ ಅಗ್ರಿಮೆಂಟ್ ವಾಟ್ ಇಸ್ ಬೀನ್ ಡನ್ ಬಿಟ್ವೀನ್ ತಮಿಳ್ನಾಡು ಗೌರ್ಮೆಂಟ್ ಆ್ಯಂಡ್ ಕರ್ನಾಟಕ. ಸೊ ಹಂಗಾಗಿರೋದ್ರಿಂದ ಅಗ್ರಿಮೆಂಟ್ಗೆ ಎಷ್ಟು ಟೈಮ್ ಪೀರಿಯಡ್ ಇದೆ ಅನ್ನೋದು ಇವ್ರು ಯಾರೂ ಕೇಳ್ತಾ ಇಲ್ಲ. ಸೊ ಅದನ್ನೇ ಸ್ಲಾಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಡ್ತಾ ತಿಂತಾರೋ ನಮ್ಮ ರೈತರು. ಬಿಕಾಸ್ ನಾವು ರೈತರೇ, ನಮ್ಮದು ಜಾಗ ಇದೆ ಮಂಡ್ಯಲ್ಲಿ, ನಾವು ಬೆಳೀತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಘೋಷಣೆ ಆಗೋಗಿದೆ. ಸೊ ಈಗೇನೋ ನಾಳೆ ಬಂದೇನೋ ಆಚರಣೆ ಮಾಡ್ತೀವಿ ಬಿಟ್ಟರೆ ಅಂತ ಹೇಳಿದ್ರೆ, ಹೋಪ್ಫುಲ್ಲಿ ಅದೊಂದು ಹೆಲ್ಪ್ ಆದರೆ ನಮಗೆ ರೈತರಿಗೂ ಅನುಕೂಲ ಆಗುತ್ತೆ. ಸರ್ ರೈತರಿಗೂ ಓಕೆ, ಅವ್ರು ಬೆಳೆ ಪಾಪ ಬೆಳೀತಿಲ್ಲ, ಅವ್ರು ಬೆಳೆದಿರೋ ಬೆಳೆ ಎಲ್ಲ ನಾಶ ಆಗಿದೆ, ಆಲ್ರೆಡಿ ಆಗಿದೆ. ಹೌದು, ಕುಡಿಯೋಕ್ಕೂ ನೀರಿಲ್ದಂಗೆ ಬಿಟ್ಬಿಡಿ ಅಂದ್ರೆ ಎಲ್ಲಿ ಹೋಗ್ಬೇಕು ಕನ್ನಡದವರು? ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಬೇಕು ಏನು ಮಾಡಬೇಕು ಅಂತ. ಮೋಸ್ಟ್ಲಿ ಎಲ್ಲನ ಡಿಸ್ಟಿಲ್ ವಾಟ್ರ್ ಸೆಟಪ್ ಮಾಡಿಕೊಡ್ತಾರೆ, ನಾವು ಬೋರ್ ಹಾಕ್ಬಿಟ್ಟು, ಎಲ್ಲರಿಗೂ ಗೊತ್ತಿಲ್ಲ, ನೋಡಬೇಕು. ಸೊ ಸರ್ಕಾರ ಚೇಂಜ್ ಆಗೋವರೆಗೂ ಮೇಡಮ್ ಜನನೂ ಚೇಂಜ್ ಆಗೋದಕ್ಕೆ ತುಂಬ ಕಷ್ಟ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಅವತ್ತು ಇವರು ಬಂಗಾರಪ್ಪ ಪೀರಿಯಡ್ ಅಲ್ಲಿ ಮಾತ್ರ ಸುಗ್ರೀವಾಜ್ಞೆ ತಂದು ಆ ಥರ ಕಡಕ್ ಆಗಿರೋ ಮುಖ್ಯಮಂತ್ರಿ ಯಾರು ಸಿಗ್ತಾರೆ? ಇಲ್ವಲ್ಲ ಮೇಡಮ್, ಎಲ್ಲ ಬರೀ ಪದವಿಗೆ ಆಸೆ ಪಟ್ಕೊಂಡು ಓಡಾಡ್ತವ್ರೆ ಹೊರತು ಜನಕ್ಕೆ ಏನು ಮಾಡಬೇಕು ಅನ್ನೋದು ಯಾರೂ ಮಾಡ್ತಾ ಇಲ್ಲ. ಈಗ ಅದೇನೋ ಈಗ ಆನ್ಸೆಸ್ಟ್ರ್ ಪ್ರಾಪರ್ಟಿ 45% ಕುಯ್ತಾವ್ರೆ. ಕೊಡ್ತೀರಾ ಹಾಗಾದ್ರೆ? ಅಲ್ಲ, ಕೊಡ್ತೀರಾ ಅಂದರೆ ರೂಲ್ ಮಾಡಿದ್ಮೇಲೆ ನಮಗೇನು ಸಿಗುತ್ತೆ ಅದ್ರಲ್ಲಿ ಕೊಡಲೇಬೇಕಾಗತ್ತೆ. ಟಾಕಿಂಗ್ ಅಬೌಟ್ ಅದೇನು ನೆಸೆಸಿಟಿ ಇರಲಿಲ್ಲ ಇವಾಗ ತರೋದಕ್ಕೆ. ಇಲ್ಲೇ 1000 ಹೊತ್ಕೊಂಡು ಹೋಗ್ತಾ ಇದೆ. ಅದನ್ನು ಇಂಪಾರ್ಟೆನ್ಸ್ ಕೊಡಿದ್ರೆ ಇದು ಯಾವುದಕ್ಕೂ ಇದು ಇಂಪಾರ್ಟೆನ್ಸ್ ಕೊಟ್ಕೊಂಡು ನಮ್ಮನ್ನು ಕೆಳಗೆ ತುಳಿತಾವ್ರೆ ಅಷ್ಟೇ. ನಾವು ಡೇ ಬೈ ಡೇ ಸಾಯ್ತಾ ಇದ್ದೀವಿ. ಒಂಥರ ನಾವು ಸ್ಲೇವ್ಸ್ ಆಗ್ಬಿಟ್ಟಿದ್ದೀವಿ. ಬ್ರಿಟಿಷವ್ರು ಇದನ್ನು ಚೆನ್ನಾಗಿತ್ತೋ ಏನೋ, ಈಗ ಇವ್ರು ಕೊಟ್ಬಿಟ್ಟು ನಾವು ಜುಟ್ಟು ಜಾನುವಾರನ ನಾವು ದಿನಕ್ಕೂ ಒಂದೊಂದು ಚೂರೇ ತಕ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಅಲ್ಲ ಸರ್, ಈಗ ಥಿಂಕ್ ಮಾಡ್ಕೊಬೇಕಲ್ವಾ ಯಾವುದೇ ಒಂದು ವಿಚಾರವಾಗಲೂ ಅಷ್ಟೇ. ಇವ್ರು ಅಲ್ಲಿರೋ ಮುಖ್ಯಮಂತ್ರಿ ಮೇಡಮ್, ಯಾರಿಗೂ ಆ ಗಟ್ಸೇ ಇಲ್ವಲ್ಲ ಮೇಡಮ್ ಹೋಗಲ್ಲಿ ಮಾತಾಡೋದಕ್ಕೆ. ನಮ್ಗೆ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ತಾಕತ್ತೇ ಇಲ್ವಲ್ಲ. ದಟ್ ಈಸ್ ದ ಮೇನ್ ಕನ್ಸರ್ನ್ ಅಲ್ವಾ. ಇಲ್ಲಿ ಯಾರೂ ಹೋಗಲ್ಲಿ ಪರವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ರೈತರು ನಿಂತ್ಕೊಂಡಾಗ ಇಲ್ಲೇನೋ ಒಂದು ತ್ಯಾಪೆ ಹಚ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲೇನೋ ಒಂದು ಪಾಲಿಟಿಕ್ಸ್ ಮಾಡ್ಕೊತಾರೆ. ಅಷ್ಟು ಬಿಡಲ್ಲ ಇಷ್ಟು ಬಿಡಲ್ಲ ಅಂತಾರೆ. ಯಾವನ್ ಗೊತ್ತಿರೋದು ಅವ್ರು ಎಷ್ಟು ಬಿಡ್ತಾ ಇದ್ದಾರೆ ಅಂತ. ಗೇಟ್ ವಾಲ್ ತಿರುಗಿಸ್ತಾರೆ. ದೇಲ್ಸೆ 1 ಸ್ಕ್ರೂ 2 ಸ್ಕ್ರೂ ಅಂತಾರೆ. ಅಲ್ಲಿ 1 ಸ್ಕ್ರೂ 2 ಸ್ಕ್ರೂ ಹೋಗಿರಲ್ಲ, ಮೋರ್ ದ್ಯಾನ್ ದಟ್ ಹೊಟ್ಟೋಗಿರುತ್ತೆ. ಬಿಟ್ಟಾದ್ಮೇಲೆ ನಮ್ಗೆ ಅದು ಗೊತ್ತಾಗಲ್ಲ. ಅನ್ನೋದು ಅಂಟಲ್ ವಿ ಸಿ ದ ಡೆಪ್ತ್ ಓವರ್ ದೇರ್. ಅಷ್ಟು ತಿಳ್ಕೊಳ್ಳೋಷ್ಟಲ್ಲಿ ಆಲ್ರೆಡಿ ಪಾಸ್ ಔಟ್ ಆಗ್ಬಿಟ್ಟಿರೋದು ಇಲ್ಲಿಂದ. ಅಲ್ಲಿಗೆ ನಾವು ಇಲ್ಲಿ ನೀರಿಗೆ ಇಲ್ಲಿ ಒದ್ಲಾಡಬೇಕು ಅಷ್ಟೇ. ಅದೇ ಇವರು ಅದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಲ್ಲ ಮೇಡಮ್. ದಟ್ ಇಸ್ ವಾಟ್ ಐಮ್ ಟೆಲ್ಲಿಂಗ್. ಈಗ ಒಂದು ಅಗ್ರಿಮೆಂಟ್ ನಾರ್ಮಲ್, ಈಗ ನಾವು ಒಂದು ಜಮೀನು ಅಗ್ರಿಮೆಂಟ್ ಮಾಡೋದು 11 months ಟೈಮ್ ಇದೆ. ಸೊ ಇಟ್ಸ್ ನಾಟ್ ಅ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಟು. ಕೇಳ್ಬೋದಲ್ವ ಕೂತ್ಕೊಂಡು, ಇಲ್ಲ ಇದು ನಿಂಗೆ ಚೇಂಜಸ್ ಮಾಡೋಣ, ನಮಗೂ ತೊಂದರೆ ಇದೆ, ನಮ್ಗೆ ಅನುಕೂಲವಾಗಿದ್ದಾಗ ನಾವು ಕೊಡ್ತೀವಿ ಅಂತ ಇವ್ರು ಮಾತಾಡ್ಬೋದು. ಅದನ್ನು ಮಾತಾಡೋಕ್ಕೆ ಇವರು ಮಾತಾಡ್ತಾ ಇಲ್ಲ. ಸೊ ಲಾಸ್ಟ್ ಟೈಮ್ ಏನೋ ಇವರೇ ಹೋಗಿ ಮಾತಾಡಿಕೊಂಡು ಅದು ಅಷ್ಟು ಬಿಡ್ತೀವಿ ಇಷ್ಟು ಬಿಡ್ತೀವಿ ಅಂದರು. ಅದು ಮತ್ತೆ ತಿರ್ಗಾ ಆ್ಯಸ್ ಯೂಶ್ವಲ್ ಹಂಗೆ ಹೋಗ್ತಾ ಇದೆ. ಸೊ ದಸ್ ನೋ ಎಂಡ್ ಫಾರ್ ದಿಸ್. ಯಾವಾಗೆಲ್ಲ ಜನ ಒಗ್ಗಟ್ಟಲ್ಲಿ ಸೇರ್ತಾರೆ, ಪ್ರಾಬ್ಲಿ ಅವತ್ತೇನಾದರೂ ಒಂದು ಎಂಡ್ ಕಾಣಿಸ್ಬೋದು ಅನ್ನೋ ಗೊತ್ತಿಲ್ಲ. ಸರ್, ಈಗ ಅಕಸ್ಮಾತ್ ತುಂಬ ಒತ್ತಾಯ ಮಾಡಿದ್ರು, ಬಿಟ್ಟೇ ಬಿಟ್ಟರು, ಆವಾಗ ಬೆಂಗಳೂರು ಜನಕ್ಕೆ ಕುಡಿಯೋದಕ್ಕೆ ಏನು ಮಾಡ್ತಾರೆ? ಬೆಂಗಳೂರು ಒಂದೇ ಅಲ್ಲ, ಇವನ್ ಮೈಸೂರು ಇಸ್ ಸಫರಿಂಗ್ ಬಿಕಾಸ್ ಆಫ್ ದಟ್. ಸೊ ಈಗ ಇದು ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು, ನೀರು ತೊಗೊತೀವಿ ಆ ಕಡೆಯಿಂದ ಅಂತ. ಅದ್ರಲ್ಲಿ ಬರೀ ನಾಟ್ ಇವನ್ 20-30% ಇಸ್ ಗೆಟಿಂಗ್ ಸಪ್ಲೈಡ್ ಹೋಗೋದು. ಮೇಕೆದಾಟಲ್ಲ, ಈ ಕಡೆಯಿಂದ ಶಿವಮೊಗ್ಗ ಕಡೆಯಿಂದ ತಗೋ. ಸೊ ಮೇಕೆದಾಟು ಮಾಡ್ತೀವಿ ಅಂದರು, ಅದಕ್ಕೆ ಇನ್ನೂ ಅಲ್ಲಿ ಕಲ್ಲು ಹಾಕೊಂಡು ಕೂತಿದ್ದಾರೆ ಚೆನ್ನೈಯಲ್ಲಿ. ಸೊ ಇವ್ರಿಗೆ ಯಾವುದನ್ನು ಏನೂ ಮಾಡಿದ್ರೆ ನಾವು ನೀರು ಬಿಡ್ತೀವಿ ಅಂದರೆ ಅದ ಇಲ್ಲಿರೋರು, ಬೆಂಗಳೂರಲ್ಲಿರೋರು ನೀರು ಇಲ್ದಿರ ಬೆಂಗಳೂರವ್ರು ಒಂದು ಪಕ್ಷ ಸರ್ವೈವ್ ಆಗ್ತಾರೆ. ಯಾಕಂದರೆ ಬೋರ್ ವಾಟರ್ಸ್ ಇದೆ, ಬಿಸ್ಲರಿ ವಾಟ್ರ್ ಕಾಸು ಕೊಟ್ಟನ ತೊಗೊಳೋ ಕೆಪಾಸಿಟಿ ಇಟ್ಕೊಂಡಿದ್ದಾರೆ. ಅಲ್ಲ, ಬಟ್ ಅಟ್ಲೀಸ್ಟ್ ಹೇಳ್ತಾ ಇರೋದು ಎಲ್ಲೋ ಒಂದು ಗ್ರೌಂಡ್ ಸೋರ್ಸ್ ಸಿಗೋ ಕಡೆ ಎಲ್ಲೋ ತೆಗೆದು ಮಾಡ್ತಾರೆ. ಯಾಕಂದರೆ ಈಗ ಬೋರ್ವೆಲ್ಲೂ ಗೌರ್ಮೆಂಟಿಗೆ BWSSBಗೆ ಬರ್ಸ್ಕೊಂಬಿಟ್ಟವ್ರಲ್ಲ. ದ ಪ್ರೈವೇಟ್ ಬೋರ್ಸ್ ಕೂಡ ಈಗ ಅವರ್ ಆ್ಯಂಡ್ ಓವರೆಲ್ಲ ಇದೆ. ಸೊ ಅದರಿಂದ ಹೆಂಗೋ ಒಂಚೂರು ಬ್ಯಾಲೆನ್ಸ್ ಮಾಡ್ಬೋದು ಫಾರ್ ಟೈಮ್ ಬೀಯಿಂಗು. ಬಟ್ ವಾಟ್ ಅಬೌಟ್ ದ ಫಾರ್ಮರ್ಸ್ ಸಿಚುಯೇಟೆಡ್ ಇನ್ ಮೈಸೂರು, ಮಂಡ್ಯ, ಅವ್ರೇನು ಮಾಡ್ಕೊಬೇಕು ಅನ್ನೋದು ಗೊತ್ತಿಲ್ಲ. ಇನ್ನೂ ಪರಿಹಾರ ಏನು ಡಿಕ್ಲೇರ್ ಮಾಡಿಲ್ಲ. ಅವ್ರು ಮಾಡೋದು 5,000 10,000 ಇಲ್ಲ ಮ್ಯಾಕ್ಸಿಮಮ್ ಒಂದು 20,000. ಸೊ ಒಂದು ಎಕರೆ ಕಬ್ಬು ಬೆಳೆದಿರೋರಿಗೆ ಒಂದು ಟನ್ನಿಗೆ ಒಂದು ಎಕರೆಗೆ ಒಂದು 60-70,000 ಸಿಗುತ್ತೆ ಆಫ್ಟರ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಆಲ್. ಸೊ ಇವರು ಒಂದು ಎಕರೆಗೆ 20-30,000 ಕೊಟ್ಟರೆ ಅವ್ನು ಸಾಲ ಮಾಡಿಕೊಂಡು ಸಹಾಯ ಮಾಡಿ ಸಾಲದವ್ರಿಗೆ ಕೊಡ್ತಾರಾ ಇಲ್ಲ ಅವ್ನ ಜೀವನನೇ ನಡೆಸ್ತಾನ? ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಏನೂ ಆಗಲ್ಲ ಮೇಡಮ್. ನಮ್ಮ ಜನ ಒಂಥರ ಸತ್ತು ಪ್ರಜೆಗಳಾಗ್ಬಿಟ್ಟವ್ರೆ. ದೇ ವಿಲ್ ಆಕ್ಸೆಪ್ಟ್ ದ ಟ್ರೂತ್, ದೇ ವಿಲ್ ಗೋ ವಿತ್ ದ ಫ್ಲೋ ಅಷ್ಟೇ.
ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅಂತ. ಅಷ್ಟೇ ಮೇಡಮ್ ಈಗ ನಾನು ನಿಂತಿದ್ದೀನಿ ಅಂದಿದ ತಕ್ಷಣ ಇಲ್ಲಿ 4 ಜನ ಕೂತಿರೋರು ಎದ್ದು ಹೊಟ್ಟೋಗಿರ್ತಾರೆ. ಸೊ ದರ್ ಇಸ್ ನೋ ಯೂಸ್ ಮೀ ಫೈಟಿಂಗ್ ಫಾರ್ ಇಟ್. ಹಿಂಗೆ ನಮ್ದೇನೋ ಹೆಂಗೋ ನಡೀತಾ ಇದೆಯಾ, ನಡೆಸೋ ಅಷ್ಟು ದಿವಸ ನಡೆಸ್ತೀವಿ, ದೇವ್ರು ಕರೆದಿದ ತಕ್ಷಣ ಹೋಗ್ಬೇಕಷ್ಟೇ. ಬಿಕಾಸ್ ಆಫ್ ದಿಸ್ ಇಫ್ ಯು ಹ್ಯಾವ್ ಟು ಡೈ ಅನ್ನೋದಾದರೆ ವಿ ಹ್ಯಾವ್ ಟು ಡೈ, ದರ್ ಇಸ್ ನೋ ಅದರ್ ಗೋ.